ಸುತ್ತಾನು ಬುದ್ಧ ಇದೆ, 6 ಸೈಡ್ ಇಂದನೂ ಬುದ್ಧ ಕಾಣಿಸುತ್ತೆ. ಗಣೇಶ ನೋಡ್ರಿ ಕಲೆಕ್ಷನ್ಸ್. ಇದು ಗಣೇಶ, ಇಲ್ಲಿರೋ ಗಣೇಶ ಒಂದಕ್ಕೊಂದು ಸೇಮ್ ಗಣೇಶ ಇಲ್ಲ ಅಲ್ವಾ, ಎಲ್ಲ ಬೇರೆ ಬೇರೆ ತರ. ಗಣೇಶ ಇಲ್ಲಿ ಇದರಲ್ಲಿ ಡ್ಯಾನ್ಸಿಂಗ್ ಗಣೇಶ ಇದೆ, ಮ್ಯೂಸಿಷಿಯನ್ ಗಣೇಶ, ಮ್ಯೂಸಿಷಿಯನ್ ಗಣೇಶ ಎಲ್ಲ ಗಿಟಾರ್ ಇದೆ, ತಬಲಾ ಇದೆ, ಆಮೇಲೆ ವಯಲಿನ್ ಇದೆ, ಭಜನಿ ತಾಳ ಎಲ್ಲ. ಅಲ್ಲಿ ಪಂಚಮುಖ ಇರುವಂತ ಗಣೇಶ ಇದೆ, ಪಂಚಮುಖ ಗಣೇಶ, ಡಿಫ್ರೆಂಟ್ ವೆರೈಟಿ ಆಫ್ ಗಣೇಶ. ಅದೇ ಗಣೇಶದಲ್ಲಿ ಚಿಕ್ಕ ಚಿಕ್ಕಗೂ ಇದೆ, ಇಲ್ಲಿ ಚಿಕ್ಕ ಚಿಕ್ಕವು ಇದೆ ಅದೇ ಗಣೇಶ. ಅವೆಲ್ಲ ದೊಡ್ಡವು, ಇವೆಲ್ಲ ಚಿಕ್ಕವು. ಅದೆಲ್ಲ ಬೆಳ್ಳಿ ಇದು ಗಣೇಶ, ಇವೆಲ್ಲ ಬ್ರಾಸ್ ಗಣೇಶ. ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಅಂತಂದ್ರೆ, ನಾಟ್ಯ ಆಡೋ ಗಣೇಶ, ನವಿಲು ಗಣೇಶ, ವೀಣೆ ನುಡಿಸುವಂತ ಗಣೇಶ, ಓದ್ತಿರುವಂತದ್ದು ಎಲ್ಲ ರೀತಿ ಇದೆ. ಆಲ್ಮೋಸ್ಟ್ ಎಲ್ಲಾ ರೀತಿ ಕಲೆಕ್ಷನ್ಸ್ ಇದೆ, ಒಂದಕ್ಕೊಂದು ಸಿಮಿಲರ್ ಇಲ್ಲ, ಬೇರೆ ಬೇರೆ. ತಬಲ ಬಾರಿಸ್ತಿರೋಂತ ಗಣೇಶ, ಇಲ್ಲಿ 2 ಕೈ, ಮೇಲೆ 2 ಕೈ, ಸಗದಾಗಿದೆ. ಇದೇ ರೀತಿ ಎಲ್ಲ ಬೇರೆ 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 ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಬೇರೆ ಗಣೇಶ ಇದೆ. ಸಗದಾಗಿದೆ ಮಾತ್ರ ಕಲೆಕ್ಷನ್ಸ್. ಅದನ್ನ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಹೊರಗಡೆ ಬಂದ್ಬಿಟ್ರೆ ಇದು ಕಂಬುಡಿನ ನಾರ್ಮಲ್ ಫ್ಯಾಮಿಲಿ ಇದು ಮನೆ, ಅವರೆಲ್ಲ ಜಾಸ್ತಿ ಕಟ್ಟೋದು ವುಡ್ ಹೌಸ್. ಇತ್ತಿತ್ತಲಾಗೆಲ್ಲ ಆರ್ಸಿಸಿ ಅಲ್ಲಿ ಲಿವಿಂಗ್ ಲೈಫ್ ಈ ತರ ಇರುತ್ತೆ ಅಂತ. ಈ ತರ ಇರುತ್ತೆ. ಅದು ಗೊಂಬೆಯಲ್ಲಿ ಎಷ್ಟು ನೀಟಾಗಿ ರೀಕ್ರಿಯೇಷನ್ ಮಾಡಿದ್ದಾರೆ ಅಂದ್ರೆ, ಅವರು ನೋಡಿ ಎಷ್ಟು ಚೆನ್ನಾಗಿ ಅದು ಗೊತ್ತಾಗ್ತಾ ಇದೆ. ಮನುಷ್ಯರು ಅವ್ರ ಲಿವಿಂಗ್ ಲೈಫ್, ಅವ್ರ ಮನೆ. ಇವರು ಮಾಂಕ್ಸ್ ಅಂದ್ರೆ ಬುದ್ಧಿಸಮ್ ಅಲ್ಲಿ ನಮ್ ಕಡೆಗೆ ಸ್ವಾಮಿಗಳಿಗೆಲ್ಲ ಇದೆ ಅಂತಾರ, ಆತರ ಮಾಂಕ್ಸ್ ಅಂತಾರ. ಬುದ್ಧಿಸಮ್ ಅವ್ರು ಪ್ರೇಯರ್ ಮಾಡಿದ ಏನೋ ಪೂಜೆ ಸ್ವಾಮಿಗಳು ಕರಿತೀವಲ್ಲ, ಆತರ ಅವ್ರು ಮಾಂಕ್ಸ್ ಕರೀತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪಗೋಡ ಅಂತ ಕರೀತಾರೆ. ಪಗೋಡ ಅಂದ್ರೆ ನಮ್ ಕಡೆಗೆ ದೇವಸ್ಥಾನ ಅಂತಲ್ಲ, ಆತರ ಪಗೋಡದಲ್ಲೇ ಇರ್ತಾರ, ಅವ್ರ ಮನೇಲಿ ಇರೋದಿಲ್ಲ, ಪಗೋಡದಲ್ಲೇ ವಾಸ. ಅವ್ರು ಹೆಚ್ಚು ಕಡಿಮೆ ಯಾರು ಮೆರಡ್ ಇರೋದಿಲ್ಲ, ಎಲ್ಲ ಸನ್ಯಾಸ ಫಾರ್ಮರ್ಸ್. ಪ್ಯಾಡಿ ಫೀಲ್ಡ್ ಅಲ್ಲಿ ಭತ್ತ ಕುಟ್ಟೋದು, ಭತ್ತ ಇದು ಮಾಡೋದು, ಭತ್ತ ಕೊಯ್ಯೋದು, ಇದೆಲ್ಲ ಅದು ರಿಫ್ಲೆಕ್ಟಿಂಗ್ ಇದು ವಿಯೆಟ್ನಾಮೀಸ್ ಸ್ಟ್ಯಾಚ್ಯೂ. ಇವರು ಮ್ಯೂಸಿಷಿಯನ್, ಡಿಫ್ರೆಂಟ್ ಮ್ಯೂಸಿಷಿಯನ್ ಹಿಡ್ಕೊಂಡು ವಿಯೆಟ್ನಾಮೀಸ್ ಮ್ಯೂಸಿಷಿಯನ್ಸ್. ಹೇಳಿ, ಬಂದಾಗಿಂದ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನನ್ಗಿದು. ಇದ್ರ ಬಗ್ಗೆ ಹೇಳಿ ನಾನು. ಓಕೆ, ಇದು ಬಂದ್ಬಿಟ್ಟು ಆನೆಗಳದ ಇದು ವೆಲ್ವೆಟ್ ಬಟ್ಟೆ. ವೆಲ್ವೆಟ್ ಬಟ್ಟೆನಲ್ಲಿ ಹ್ಯಾಂಡ್ ಡಿಸೈನಿಂಗ್ ಇದೆಲ್ಲ, ಕೈಯಲ್ಲೇ ಮಾಡಿರೋದು ಕಂಪ್ಲೀಟ್. ಇದಕ್ಕೆ ಫ್ರೇಮ್ ನಾವು ಹಾಕ್ಸ್ಕೊಂಡಿರೋದು, ಅಲ್ಲೇ ಕಾಂಬೋಡಿಯಲ್ಲಿ ಹಾಕ್ಸ್ಕೊಂಡು. ಇದನ್ನ ತಗೊಂಡದ್ದು ಮೈನ್ಮಾರ್ದಲ್ಲಿ, ಅಲ್ಲಿ ತಗೊಂಡು ಕಾಂಬೋಡಿಯಲ್ಲಿ ಬಂದು ಫ್ರೇಮ್ ಹಾಕ್ಸ್ಕೊಂಡು ಇಲ್ಲಿ ತಗೊಂಡು ಅಲ್ಲಿಂದ ತಗೊಂಡ್ ಬಂದಿರೋದು. ವಾಲ್ ಡೆಕೋರೇಷನ್ ಅಂತೇಳಿ ಮಾಡಿರ್ತಾರವಲ್ಲ, ಅಲ್ಲಿಂದ ತಗೊಂಡು. ಅದ್ ನೋಡಕ್ಕೆನೆ ಆಲ್ಮೋಸ್ಟ್ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಫುಲ್. ಇವೆಲ್ಲ ಕೈ ಕೆಲಸ, ಹ್ಯಾಂಡ್ ವರ್ಕ್ ಇದೆಲ್ಲ. ಇದು ಕಾಂಬೋಡಿಯಲ್ಲಿ ಮಾಡಿದ್ದು ವುಡನ್ ಇದು, ಸಾರಿ ವಿಯೆಟ್ನಾಂದಲ್ಲಿ. ಇದು ಬಿಟ್ಟು ಎಲಿಫೆಂಟ್ ಟಾಸ್ಕ್ ಅಲ್ಲಿ ಬರ್ತಲ್ಲ, ಇದು ದಂತದಲ್ಲಿ ಮಾಡಿರೋದು ಪೀಸ್. ಇದು ಕಾಂಬೋಡಿಯಾದಲ್ಲಿ ಮಾಡಿರೋದು. ಇದೆಲ್ಲ ಹ್ಯಾಂಡ್ ವರ್ಕ್. ಇದು ಹ್ಯಾಂಡ್ ವರ್ಕ್, ದಂತದ ಮೇಲೆ ವರ್ಕ್ ಮಾಡಿರೋದು. ಇದು ಚೈನಾದಿದು ವಾಸ್. ಆ ಗಣೇಶ ಇದು ಜೊತೆಗೆ ತಗೊಂಡಿರೋದು, ಚೈನಾದ ಫರ್ನಿಚರ್ ತಗೊಂಬಂದಿರೋದು. ಕಾಂಬೋಡಿಯಿಂದ 3 ಸೆಟ್ಸ್ ತಗೊಂಬಂದಿದ್ವಿ, 3 ಬೆಡ್ರೂಮ್ಗೆ ಅಂತ ಹೇಳಿ 3 ಇದನ್ನ ಹೇಳಿ ಮಾಡಿಸಿರೋದು. ಇದು ಹಾಗೇನ. ಆಮೇಲೆ ಇದರಲ್ಲಿ ಸ್ಟೋರಿಂಗ್ ಇದು ಕಬೋರ್ಡ್ಸ್ ಎಲ್ಲ ಇದೆ ಈ ತರ. ಆಮೇಲೆ ಇದರಲ್ಲಿ ಕೈ ಇಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ. ಅದೇನೋ ಡಿಸೈನ್ ತರನೇ ಫೀಲ್ ಆಗ್ತಾ ಇದೆ, ಅದು ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಮೂವಿನಲ್ಲಿ ನೋಡಿದ್ರೆ ಅಲ್ಲಿಂದ ತಂದ್ರೆ ಫರ್ನಿಚರ್ ಶೂಟಿಂಗ್ ಮಾಡಿದ್ದಾರೆ. ಕೆಲವೊಂದು ಮೂವಿಗಳಲ್ಲಿ ಯೂಸ್ ಮಾಡಿದ್ದಾರೆ. ಇದೇ ಸೇಮ್ ಫರ್ನಿಚರ್, ಸೋಫಾ ಸೆಟ್ಗಳೆಲ್ಲ ಇದೆ. ಈ ತರ ಹ್ಯಾಂಡ್ ಕ್ರಾಫ್ಟ್ ಸೋಫಾ ಸೆಟ್ಗಳು ಇದಾವೆ, ಬಹಳ ಹೆವಿ ಸೋಫಾ ಸೆಟ್ಗಳು. ಇದು ಹೆವಿ. ಇದರಲ್ಲಿ ಇದೇ ಒಂದು ಪಾರ್ಟ್ ಸಪರೇಟ್, ಡಿಸ್ಮೆಂಟ್ಲ್ ಇವಲ್ಲ, ಇದು ಸಪರೇಟ್. ಇವು 1, 2, 3 ಸಪರೇಟ್ ಆಗ್ತಾವು. ಆಮೇಲೆ ಇವು 2 ಪಾರ್ಟ್ ಇದಾವೆ ಇದರಲ್ಲಿ. ಇವು ಎಲ್ಲಾನು ಎತ್ತಬಹುದು. ಇದನ್ನ 4 ಜನ ಸೇರಿದ್ರೆ ಮ್ಯಾಕ್ ಎತ್ತಕ್ಕಾಗಲ್ಲ. ಹೆವಿ ವುಡ್ ಹೆಂಗ್ ಶಿಫ್ಟ್ ಮಾಡಿದ್ರಿ ಇದೆಲ್ಲ? ಅದನ್ನ ತಗೊಂಬಂದ ಮೇಲೆ ಕ್ರೇನ್ ತಗೊಂಬಂದು ಕ್ರೇನ್ ಅಲ್ಲಿ ಮ್ಯಾಕ್ ಎತ್ತಿರೋದು. ಕ್ರೇನ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು. ಥಿಕ್ನೆಸ್ ಹೆವಿ. ಆಮೇಲೆ ಅಲ್ಲಿ ಸ್ಟ್ರಾಂಗ್ ವುಡ್ ಅಂತ ಹೇಳಿ ಅಲ್ಲೊಂದು ಬರುತ್ತೆ, ಟಾಂಗ್ ವುಡ್ ಅಂತ ಹೇಳಿ.
ಸ್ಟ್ರಾಂಗ್ ವುಡ್, ಸ್ಟ್ರಾಂಗೆಸ್ಟ್ ವುಡ್ ಅದು, ಎಕ್ಸ್ಪೆನ್ಸಿವ್. ಬಟ್ ಗಂಧದ ಕಟ್ಟಿಗೆ ಅಷ್ಟಲ್ಲ, ಎಕ್ಸ್ಪೆನ್ಸಿವ್, ತೂಕ ಜಾಸ್ತಿ ಇರುತ್ತೆ ಇದು. ಇದರಲ್ಲಿ ಬಾಳ್ಕೆನೂ ಹಂಗೆ ಬಾಳ್ಕೆನ ಹಂಗೆ ಬರುತ್ತೆ. ಓಕೆ. ಅದರಲ್ಲಿ ಅಲ್ಲಿ ಇನ್ನೂ 2-3 ಇದಾವೆ ಟೂಲ್ ಟೈಪ್. ಇದೇ ಇದಕ್ಕೆ ಇದು ಬಂದ್ಬಿಟ್ಟು ಬೇರಲ್ಲಿ ಮಾಡಿರೋದು, ಮರದ ಬೇರಲ್ಲಿ. ಆ ಹೆವಿ ವುಡ್ ಅಂದ್ರೆ ಅದೇ ಮರದ ಬೇರಲ್ಲಿ, ಮರ ಕಡಿದ ಮೇಲೆ ಏನು ಬೇರು ಉಳಿತಲ್ಲ, ಕೆಳಗಿನ ಭಾಗ ಈ ತರ ಸ್ಟೋರ್ಸ್ ಆಗಿ ಇದು ಮಾಡಿದ್ರು. ಓಕೆ, ಅವಾಗ ಪಾಲಿಶ್ ಮಾಡಿದ್ದು ಅದು ಅವಾಗ ಹಂಗೆ ಇದೆ. ಮಾಡಿದ್ದೆ ಅದು. ಓಕೆ. ಸಿಲ್ವರ್ ಕಲೆಕ್ಷನ್ ನೋಡ್ರಿ, ಇದು ಕಲೆಕ್ಷನ್, ಸಿಲ್ವರ್ ಕಲೆಕ್ಷನ್ಸ್. ಇದು ಪೂರ್ತಿ ಬೆಳ್ಳಿದೆ ಅದು. ಬೆಳ್ಳಿ.